ಎಲ್ಲ ವಿಜ್ಞಾನದ ಬೇರೆ ಬೇರೆ ಏನು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಅಥವಾ ಸಂಶೋಧನೆಗಳನ್ನ ಮಾಡಿದ್ದನ್ನು ನೀವು ರಿಪೀಟ್ ಮಾಡಿ ಅದನ್ನ ತಿಳ್ಕೊಂಡಿದ್ದೀರಿ ಅಲ್ವಾ? ಯಾಕೆ ಮಾಡಿದೀವಿ ಏನು ನಿಮ್ಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ. ವಿಜ್ಞಾನ ಅಂದ್ರೆ ಏನಂತ, ವಿಜ್ಞಾನ ಅಂದ್ರೆ ಏನು? ಯಾವುದೇ ಒಂದು ಅಧ್ಯಯನ ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ರೀಸನ್ ಸಮೇತ, ರೀಸನ್ ಇಲ್ಲದೆ ಮಾಡಿದ್ರೆ ಅದು ವಿಜ್ಞಾನ ಅಲ್ಲ. ರೀಸನ್ ಇಟ್ಕೊಂಡು ಒಂದು ಸತ್ಯನ ಹುಡುಕಿದ್ರೆ ಅದನ್ನೇ ನಾವು ವಿಜ್ಞಾನ ಅಂತ ಕರಿತೀವಿ. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಎನಿಥಿಂಗ್ ವಿತ್ ಪ್ರಾಪರ್ ಸೈಂಟಿಫಿಕ್ ರೀಸನ್. ಸೈಂಟಿಫಿಕ್ ರೀಸನ್ ಅಂದ್ರೇನು? ನೀನು ಹೇಳಿದ್ರು ನಾನು ಬೇರೆಯವರು ಅದೇ ಕೆಲಸ ಮಾಡಿದ್ರೆ ಮಾಡೋಕ್ಕಾಗಲ್ಲ. ನಿಮಗೆಲ್ಲ ಒಂದು ಚಿಕ್ಕ ಕತೆ, ಒಬ್ಬ ಮಹರ್ಷಿ ಚರಕನ ಹೆಸರು ಕೇಳಿದ್ದೀರಾ? ಚರಕ ಹೆಸರು ಕೇಳಿಲ್ವಾ? ಇಸ್ ಎ ಗ್ರೇಟ್ ಡಾಕ್ಟರ್. ನಿಮ್ಮ ಹಾರ್ಟ್ ಸಿಸ್ಟಮ್ ಹಿಂಗ್ ವರ್ಕ್ ಆಗುತ್ತೆ, ಸರ್ಕ್ಯುಲೇಟರಿ ಸಿಸ್ಟಮ್ ಹಿಂಗಾಗುತ್ತೆ, ಹುಟ್ಟಿನಿಂದ ರೋಗಗಳು, ಹುಟ್ಟು ರೋಗಗಳು ಅಂತ ಕರ್ತಲ್ಲ ಜನಿತಿ, ಅದೆಲ್ಲ ಹೆಂಗಾಗುತ್ತೆ ಅಂತ ಚರಕ ಸಂಹಿತೆಯಲ್ಲಿ ಬರ್ದಂತ. ಅವನಿಗೊಬ್ಬ ಶಿಷ್ಯ ಇದೆ, ವಾಗ್ಭಟ ಅಂತ. ಆ ಶಿಷ್ಯ ಎಂತವನಪ್ಪ ಅಂತಂದ್ರೆ ಭಾರಿ ಡಾಕ್ಟರ್. ಗುರುಗಳೇ ನೀವು ಹೇಳಿದ ತಕ್ಷಣ ನಾವು ಕೇಳ್ಬಿಡ್ಬೇಕಾ? ನಾನು ನೀವು ಮಾಡಿದ ಎಕ್ಸ್ಪೆರಿಮೆಂಟ್ನೇ ಮಾಡ್ತೀನಿ, ನೀವು ಹೇಳಿದ ಉತ್ತರ ಬಂದ್ರೆ ನನಗೆ ಅವಾಗ ಒಪ್ಕೊತೀನಿ ನಿಮ್ಮನ್ನ, ಅಲ್ಲಿವರೆಗೂ ನಿಮ್ಗೆ ಒಪ್ಕೊಳ್ಳೋದಿಲ್ಲ ಅಂತ. ಯಾವಾಗ ಬದುಕಿದ್ದು 700 BC. ಈ ಚರಕ ಸಂಹಿತೆ ಪ್ರಪಂಚದ ಎಲ್ಲಾ ಭಾಷೆಗಳಿಗೂ ಟ್ರಾನ್ಸ್ಲೇಟ್ ಆಗಿದೆ ಆಗಿನ ಕಾಲದಲ್ಲೇ. ಅರಬು, ಲ್ಯಾಟಿನ್, ಯುರೋಪು ಎಲ್ಲಾ ಭಾಷೆಗಳಿಗೂ. ಈ ಶಿಷ್ಯ ಏನ್ ಮಾಡ್ತಾನೆ, ಆ ಗುರುಗಳು ಹೇಳಿದ ಅಲ್ಲಿವರೆಗೂ ಆಯುರ್ವೇದದಲ್ಲಿ ಏನೇನು ಹೇಳಿದ್ರು ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಸೂತ್ರದ ಪ್ರಕಾರ ಬರೀತಾರೆ. ಅದನ್ನೇ 2 ಗ್ರಂಥದಲ್ಲಿ ಅಷ್ಟಾಂಗ ಹೃದಯ, ಅಷ್ಟಾಂಗ ಸಂಗ್ರಹ ಅಂತ. ಪ್ರತಿಯೊಂದು ಮನೆಯಲ್ಲಿ ಇರ್ಬೇಕಾಗಿದ್ದು. ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಇದೆಯಲ್ಲ, ಅದು ವಾಗ್ಭಟ ನಿಯಮ ಪ್ರಕಾರ. ನೀವು ನೀರು ಕುಡಿಯೋದು ವಾಗ್ಭಟ ನಿಯಮ ಪ್ರಕಾರ. ನೀರು ಹೆಂಗ್ ಕುಡಿಬೇಕಂತೀವಿ? ಎದ್ದ ತಕ್ಷಣ ಕುಡಿಬೇಕು, ನಿಧಾನ ಕುಡಿಬೇಕು, ಕುತ್ಕೊಂಡು ಕುಡಿಬೇಕು, ಸಿಕ್ಕ ಬಯಸಿದ್ ಕುಡಿಬೇಕು. ನೀರು ಕುಡಿಯೋದು ಇಷ್ಟೊಂಥರ ಇದೆ ಅಲ್ವಾ? ಬರೀ ನೀರು ಯಾವಾಗ ಕುಡಿತೀಯ, ಎಷ್ಟು ಕುಡಿತೀಯ, ಹೆಂಗ್ ಕುಡಿತೀಯ ಅಂತ ಗೊತ್ತಾದ್ರೆ 300 ಕಾಯಿಲೆನ ನಿಮ್ಮ ಹತ್ರಕ್ಕೆ ಬರ್ದಂಗೆ ನೋಡ್ಕೋಬಹುದು. ಇದು ವಿಜ್ಞಾನ. ನಾವು ಈಗ ವಿಜ್ಞಾನಿಗಳನ್ನ ಇವತ್ತು ಹೆಂಗ್ ಕ್ಲಾಸಿಫೈ ಮಾಡ್ತೀವಿ ಗೊತ್ತಿದ್ಯಾ? ಬಿ, ಸಿ, ಡಿ. ಬಿ ಅಂದ್ರೆ ಚಿಕ್ಕ ಸೈಂಟಿಸ್ಟ್ ಅಂತ, ಸಿ ಅಂದ್ರೆ ಅವನಿಗೆ ಸ್ವಲ್ಪ ದೊಡ್ಡದು, ಇ, ಎಫ್, ಜಿ ದೊಡ್ಡ ಸೈಂಟಿಸ್ಟ್ ಅಂತ ಅಲ್ವಾ? ಆದ್ರೆ ಅವ್ನು ಒಳ್ಳೆಯವನ ಕೆಟ್ಟವನ ಗೊತ್ತಾಗಲ್ಲ ನಮ್ಗೆ. ನಮ್ಮ ಭಾರತದಲ್ಲಿ ವಿಜ್ಞಾನಿಗಳನ್ನ 7 ತರ ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಈಗ ನೋಡಿ, ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ ನೀನ್ ಯಾರ ಹತ್ರ ಹೋಗ್ಬೇಕು ಅಂದ್ಬಿಟ್ಟು. ಯಾರೋ ಒಬ್ಬ ಋಷಿ ಹತ್ರ ಹೋಗೋದು ಯಾರು? ಒಳ್ಳೆಯವರು. ಅವನು ವಿಜ್ಞಾನನ ಫಾಲೋ ಮಾಡೋದು. ಅದನ್ನ ನಮ್ಮ ಮನೆಗೂ ಅಡಾಪ್ಟ್ ಮಾಡ್ಕೊಂಡಿದೀವಿ. ಅದೇ ಯುರೋಪ್ ಅಲ್ಲಿ ಒಬ್ಬ ಭೂಮಿ ಗುಂಡಕ್ಕಿಲ್ಲ, ಚಪ್ಪಟೆ ಆಗಿಲ್ಲ, ಗುಂಡಕ್ಕಿದೆ ಅಂತ ಹೇಳಿದ ತಕ್ಷಣ ತಗೊಂಡೋಗಿ ಅವನ್ನ ಜೈಲು ಹಾಕ್ಬಿಟ್ಟು. ನಮ್ಮ ದೇಶದಲ್ಲಿ ಹಂಗಿಲ್ಲ. ನಾವು ವಿಜ್ಞಾನಿಗಳನ್ನ ಮಾತ್ರ ನಮ್ಮಂತ ಋಷಿ ಸಂಸ್ಕೃತಿ ಅಂತ ಅಲ್ವಾ, ಮಹರ್ಷಿಗಳ ಸಂಸ್ಕೃತಿ. ನಮ್ಮ ಒಂದೊಂದು ಹಬ್ಬಗಳನ್ನು ಕೂಡ ಅವರು ಸಾವಿರಾರು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿದಿರುವಂತದ್ದು. ಓಕೆ, ಗೊತ್ತಾಯ್ತಲ್ವಾ? ಹಾಗಾಗಿ ಇನ್ನೊಬ್ಬ ವಿಜ್ಞಾನಿ ಯಾರು? ಮಂತ್ರವಾದಿ. ಈ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಮಂತ್ರವಾದಿ ಹತ್ರ ಹೋಗ್ತೀವಿ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಋಷಿ ಹತ್ರ ಹೋಗ್ತೀಯ. ಇಬ್ರು ವಿಜ್ಞಾನ ಬಳಸ್ಕೊಳ್ಳೋದು. ಒಬ್ಬ ಕೆಟ್ಟದಕ್ಕೆ ಬಳಸ್ಕೊತಾನೆ, ಇನ್ನೊಬ್ಬ ಒಳ್ಳೇದಕ್ಕೆ ಬಳಸ್ಕೊತಾನೆ. ಹಾಗಾಗಿ ವಿಜ್ಞಾನ ನಿಮ್ಗೆ ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೇದಾಗುತ್ತೆ, ಅದನ್ನೇ ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಕೆಟ್ಟದಾಗುತ್ತೆ. ಹಾಗಾಗಿ ನಮ್ಮ ದಿನನಿತ್ಯ ಅವಶ್ಯಕತೆಯನ್ನು ಫುಡ್, ಶೆಲ್ಟರ್ ಮತ್ತೆ ಬಟ್ಟೆ ಅಲ್ವಾ? ಇದನ್ನ ನನ್ನ ದಿನನಿತ್ಯ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋದು ಒಂದು ವಿಜ್ಞಾನದ ಗುರಿ. ನಾವು ಆದಷ್ಟು ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು, ಡೈಲಿ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಯಾವ್ದು? ಇವತ್ತು ನಾವು ವಿಜ್ಞಾನ ನಾವು ಕಲಿತಾ ಇದ್ರು ಅದ್ರ ಬಗ್ಗೆ ಗಮನ ಕೊಡದೇ ಇರುವಂಥದ್ದು. ಮಹರ್ಷಿ ಯಾರು? ವಿದ್ಯಾರಣ್ಯ ಹೇಳ್ತಾರೆ, ಒಂದು ಊರು ಆಗ್ಬೇಕಾದ್ರೆ 14 ತರ ಜನಗಳಿರ್ಬೇಕು, 14 ತರ ಕೆಲಸ ಮಾಡೋರು. ಅಷ್ಟಿದ್ರೆ ಸಾಲಲ್ಲ. ಒಂದು ಗೋಮಾಳ ಇರ್ಬೇಕು, ಒಂದು ಕೆರೆ ಇರ್ಬೇಕು, ಒಂದು ಮಾವಿನ ತೋಪು ಇರ್ಬೇಕು ಅಂತ. ಜನಗಳೆಲ್ಲಿರ್ತಾರೋ ಅಲ್ಲಿ ಏರ್ ಪೊಲ್ಯೂಷನ್ ಆಗೋದು ಕಾಮನ್. ಈ ಮಾವಿನ ಮರ ಏನು ಹೈಯೆಸ್ಟ್ ಏರ್ ಪೊಲ್ಯೂಷನ್ ಕಂಟ್ರೋಲರ್. ಅದಕ್ಕೆ ಯಾವುದೇ ಹಬ್ಬ ಆದ್ರೂ ನಾವು ಮಾವಿನ ತೋರಣ ಕಟ್ತೀವಿ. ಯಾಕಂದ್ರೆ ಹಬ್ಬ ಅಂದ ತಕ್ಷಣ ಜನ ಜಾಸ್ತಿ ಬರ್ತಾರೆ. ಜನ ಜಾಸ್ತಿ ಬಂದಾಗ ಪೊಲ್ಯೂಷನ್ ಆಗುತ್ತೆ. ಆ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಮಾವಿನ ಎಲೆನ ಒಂದು ತಾಮ್ರ ಚಮ್ಗಾಕಿ ಒಂದು ನೈಟ್ ಇಟ್ರೆ ಅದ್ರದ್ದು ರಸ ಎಲ್ಲ ಬಿಟ್ಕೊಂಡು ಡಿಕಾಕ್ಷನ್ ತರ ಆಗುತ್ತೆ. ಆ ಮಾವಿನ ರಸನ ನಿಮ್ಮ ಮನೆಗೆ ಬಂದಂತ ಪೂಜೆ ಮಾಡೋರು ಎಲ್ಲಿಗೆ ಹಚ್ತಾರೆ? ಮೂಲೆ. ಯಾಕೆ ಮೂಲೆಗೆ ನೀವು ಕಸ ಬಿಡಿಸ್ಕೊಳಕ್ ಆಗದೆ ಇರೋದು ಅಲ್ವಾ? ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ರೋಗ ಬರಿಸುವಂತ ಜೀವಾಣುಗಳು ಇರುವಂತದ್ದು. ಹಾಗಾಗಿ ಆ ಮಾವಿನಲ್ಲಿ ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆ. ಇವತ್ತು ವಿಜ್ಞಾನ ಹೇಳ್ತಾ ಇರೋದೇನಪ್ಪ ಅಂದ್ರೆ ಇದು. ಆದ್ರಿಂದ ಮಾವಿನ ಎಲೆ
ಬಳಸೋದ್ರಿಂದ ಇಲ್ಲಿರುವಂತಹ ರೋಗ ರುಜಿನಗಳನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಅದು ಹಬ್ಬದಲ್ಲಿ ಜಾಸ್ತಿ ಆಗ್ತದೆ, ಅದಕ್ಕೆ ನಾವು ಬಳಸುವಂಥದ್ದು. ಅದರಿಂದ ಭಾರತೀಯರು ಏನ್ ಹೇಳಿದಾರೋ ಅದಕ್ಕೆ ಋಷಿಗಳ ಸಂಸ್ಕೃತಿ ಅಂತ ಕರೆಯುವಂಥದ್ದು ಭಾರತನ. ಉಪನಿಷತ್ ಅಂದ್ರೆ ಹೂ ಅಂದ್ರೆ ಫ್ರಂಟ್. ಸ್ಟೂಡೆಂಟ್ ಹು ಸಿಟ್ ಇನ್ ಫ್ರಂಟ್ ಆಫ್ ದಿ ಟೀಚರ್ ಇಸ್ ಉಪನಿಷತ್. ಏನಕ್ಕೆ? ಒಳ್ಳೆತನನ ಕಲ್ತ್ಕೊಳ್ಳಕ್ಕೆ, ನೀತಿನ ಕಲಿಯಕ್ಕೆ, ವಿಜ್ಞಾನನ ಕಲಿಯಕ್ಕೆ. ಅದನ್ನೇ ಉಪನಿಷತ್ ಅಂತ ಅಂದ್ರೆ ಕಲಿಯುವಂಥದ್ದು. ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಸಾಧ್ಯ. ನಮ್ದು ಪ್ರಪಂಚದಲ್ಲೇ ಅತ್ಯಂತ ವೈಜ್ಞಾನಿಕವಾಗಿ ಅದರ ಕಟ್ಟಿರೋ ಸಂಸ್ಕೃತಿ ಅಂದ್ರೆ ಅದು ಕೇವಲ ಭಾರತ ಸಂಸ್ಕೃತಿ ಅಥವಾ ಹಿಂದೂ ಸಂಸ್ಕೃತಿ ಅಂತ ಇವತ್ತೇನು ಕರಿತೀವಿ ಅದು ಮಾತ್ರ. ಇಲ್ಲಿ ಒಂದೊಂದಪ್ಪ ನೀವು ಅಡಿಗೆ ಮನೆ ಮಾಡ್ತೀಯಲ್ಲ, ವಾಗ್ಭಟ ನಿಯಮ ಪ್ರಕಾರ ದನ ಕಾಯೋದು. ವಾಗ್ಭಟ ಏನ್ ಹೇಳ್ತಾನೆ? ಓಡಾಡದರೆ ದನದ ಹಾಲು ವಿಷಕ್ಕೆ ಸಮಾನ ಅಂತ. ದನ ಕರು ಏನ್ ಮಾಡ್ಬೇಕು? ಹಸು ಓಡಾಡ್ಬೇಕು, ವೆರೈಟಿ ಆಫ್ ಗ್ರಾಸ್ ಗಳನ್ನ ಗಿಡಗಳನ್ನ ತಿನ್ಬೇಕು. ಅದನ್ನ ಅಬ್ಸರ್ವ್ ಮಾಡಿ. ಮಳೆಗಾಲದಲ್ಲೇ ನ್ಯಾಚುರಲ್ ಆಗಿ ನೀರ್ ತಂದಾಕ ದನಗಳಲ್ಲ, ಗೋಮಾಳದಲ್ಲಿ ಅದೇ ನ್ಯಾಚುರಲ್ ಆಗಿ ಬೆಳೆದಿದ್ದಾವಲ್ಲ ದನ ಎಮ್ಮೆಗಳು. ಆಮೇಲೆ ಫೋಟೋ ಕನ್ನಡದಲ್ಲಿ ನೋಡ್ಕೊಂಡು ಹೇಳ್ಕೊಬೇಡ, ಎಮ್ಮೆಗಳಂದ್ರೆ ಅಲ್ವಾ? ಕನ್ನಡದಲ್ಲಿ ನೋಡ್ಕೊಂಡಿದ್ದಾರೆ. ಇಡೀ ದೇವಸ್ಥಾನಕ್ಕೆ ವಿಜ್ಞಾನದ ಕೊಡೋದಕ್ಕೆ ಮಾಡಿ ಮ್ಯೂಸಿಯಂ ತರ ಇಡೀ ದೇವಸ್ಥಾನ. ಸನ್ರೈಸ್ ಹೆಂಗ್ ಬರ್ತದೆ, ಸೆಲ್ಗಳು ಹೆಂಗಿದಾವೆ, ಜೀವಕೋಶ ಹೆಂಗಿದೆ, ಇವತ್ತು ಹೇಳ್ತಾ ಇದೀವಲ್ಲ ಅದೆಲ್ಲವೂ ಕೂಡ ನಾವು ಅಲ್ಲಿ ನೋಡ್ಬೋದು. ಆ ದೇವಸ್ಥಾನ ನೋಡ್ಬೋದು. ಅಂದ್ರೆ ವಿಜ್ಞಾನದ ಆಧಾರದ ಮೇಲೆ ಕೊಟ್ಟಿರೋದು. ರಾಮೇಶ್ವರನಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಹೆಂಗೆ? ಮರಳು, ಸಮುದ್ರದಲ್ಲಿ ಮರಳು ಭಾರಿ ಟೊಳ್ಳಲ್ವಾ, ಆದ್ರೂ ಕೂಡ ಅದು ಕುಸಿತ ಆಗ್ಬಾರ್ದು. ಸಾವಿರಾರು ಟನ್ಗಳ ಅಷ್ಟು ಭಾರ ಇರುವಂತ ಕಲ್ಲುಗಳನ್ನ ಅದು ಓರ್ಬೇಕು. ಮತ್ತೆ ಯಾವುದೇ ಅರ್ಥಕ್ವೇಕಾದ್ರೂ ಅರ್ಥಕ್ವೇಕ್ ರೆಸಿಸ್ಟಿಂಗ್ ಟೆಂಪಲ್ ಮಾಡಿದ್ದಾರೆ. ಎಂತ ಅರ್ಥಕ್ವೇಕಾದ್ರೂ ಅದು ಏನ್ ಮಾಡಲಾಗಲ್ಲ. ಸುನಾಮಿ ಬಂತಲ್ಲ, ಆ ಸುನಾಮಿ ಬಂದಾಗ್ಲೂ ಅದಕ್ಕೆ ಒಂದು ಸ್ವಲ್ಪ ಏಟಾಗಲಿಲ್ಲ. ಇವತ್ತು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಇಂಡಿಯನ್ ಟೆಕ್ನಾಲಜಿ ಇರುವಂತದ್ದು. ಈ ರೀತಿ ಭಾರತೀಯ ಸಾಧನೆಗಳು ಬಹಳಷ್ಟು ಇದೆ. ನಮ್ಮ ದೇಶದ ಹೆಸರೇ ವಿಜ್ಞಾನದ ಆಧಾರದ ಮೇಲೆ ಕಟ್ಟಿರೋದು. ಏನು ನಮ್ಮ ದೇಶದ ಹೆಸರು? ಇಂಡಿಯಾ. ಇವತ್ತು ಮಕ್ಕಳು ನೋಡಿದ್ರೆ ಬರೀ ಇಂಡಿಯಾ ಅಂತಾನೆ. ಹಳೆ ಹೆಸರೇನು? ಭಾರತ. ಅದಕ್ಕಿಂತ ಇನ್ನೊಂದು ಹೆಸರು ಭಾರತ ವರ್ಷ. ಅದಕ್ಕಿಂತ ಇನ್ನೊಂದು ಹೆಸರು ಅದಕ್ಕಿಂತ ಇನ್ನೊಂದು ಹೆಸರು ಅನುಜ ವರ್ಷ ಅಂತ. ವಿಷ್ಣುವಿನ ಮಕ್ಕಳಿಂದ ಹುಟ್ಟಿರುವಂತ ಊರು ದೇಶ ಅಂತ. ಅನುಜ ವರ್ಷ, ಭಾರತ ವರ್ಷ, ಜಂಬೂ ದ್ವೀಪ ಅಲ್ವಾ? ಭಾರತ ಜಂಬೂ ದ್ವೀಪ ಅಂತ ಇದ್ವಿ. ಈ ರೀತಿ ಭಾರತ ಅಂದ್ರೆ ಏನ್ ಗೊತ್ತಾ? ಬಾ ಅಂದ್ರೆ ಭಾರ್ಗವ ಅಂತ. ನಿಮ್ ಪಕ್ಕದ ಮನೆಯಲ್ಲ ಭಾರ್ಗವ ಅಂದ್ರೆ ಯಾರು? ಸೂರ್ಯ. ರಾ ಅಂದ್ರೆ ರಥ ಅಂತ. ತಾ ಅಂದ್ರೆ ತಾಣ ಅಂತ. ಭಾರ್ಗವನಿಂದ ನಡೆಸಲ್ಪಡುವ ತಾಣ ಭಾರತ ಅಂತ ಅಲ್ವಾ? ಇವತ್ತು ಏನಂತ ಇದ್ವಿ? ರಿವಾಲ್ಸ್ ಸನ್ ಅಂತ ಇದ್ವಿ ಅಲ್ವಾ? ಸೇಮ್. ನಾನು ಇವತ್ತು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ನಾವು ಸಂಸ್ಕೃತದಲ್ಲಿ ಬರ್ತಾರೆ, ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀರಿ ಅಷ್ಟೇ ಅಲ್ವಾ? ನೋಡಿ, ನಮ್ಮ ಭಾರತದ ಹೆಸರು ಎಷ್ಟು ಸೈಂಟಿಫಿಕ್ ಆಗಿದೆ. ಇವತ್ತು ನಾವು ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ? ಡಿಕ್ಟೋ ಎಕ್ಸಾಕ್ಟ್ ಒಂದು ಚುಟ್ಟಿನ ವ್ಯತ್ಯಾಸ ಅಂತ ಹಂಗೇ ಬಳಸ್ತಾ ಇದ್ದೀವಿ ಅಲ್ವಾ? ಇದು ಯಾಕೆ ಸಾಧ್ಯ ಆಯ್ತು? ನಾವು ವಿಜ್ಞಾನಕ್ಕೆ ಬೆಲೆ ಕೊಡ್ತಾರೆ. ನಮ್ಮ ಅಡಿಗೆ ಮನೆ ಆಗಿರೋದು ವಾಗ್ಭಟ ನಿಯಮ ಪ್ರಕಾರ ಅಂತ ಹೇಳಿದಲ್ವಾ? ಆ ವಾಗ್ಭಟನ ಬುಕ್ಕು ಪ್ರತಿ ಮನೆಯಲ್ಲಿ ಇರಲೇಬೇಕು. ಇವತ್ತು ಆಸ್ಟ್ರೇಲಿಯಾ ಮತ್ತೆ ಜಪಾನ್ ಅವರು ಬರೀ ನೀರು ಕುಡಿಬೇಕಾಗಿ ಹೆಂಗ್ ಹೇಳಿದ್ದಾರೆ ಇದುಗಳು, ಅದ್ರ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಇವತ್ತು 2000 ಪ್ರಾಡಕ್ಟ್ಸ್ ಭಾರತದ ಪ್ಯೂರ್ಲಿ ಟ್ರೆಡಿಷನಲಿ ಭಾರತದ ಅಂತ ಹೇಳುವಂತದನ್ನ ಅಮೆರಿಕ, ಯುರೋಪ್, ಚೈನಾ ಅವ್ರ ಹೆಸರು ಮಾಡ್ಕೋತಾ ಇದ್ದಾರೆ, ಪೇಟೆಂಟ್ ಮಾಡ್ಕೋತಾ ಇದ್ದಾರೆ. ಯಾಕೆ? ನಮ್ಗೆ ಸಂಸ್ಕೃತ ಗೊತ್ತಿಲ್ಲದೆ ಇರೋದ್ರಿಂದ, ನಾವು ನಮ್ಮ ದೇಶದ ಬಗ್ಗೆ ನಮ್ಮ ಜನಗಳು ಹೆಂಗೆ ವಿಜ್ಞಾನ ಇತ್ತು ಅಂತ ಒಪ್ಕೊಳ್ಳದೆ ಇರೋದ್ರಿಂದ ಅವ್ರೇನ್ ಮಾಡ್ತಾ ಇದಾರೆ? ಅವ್ರ ಹೆಸರಿಗೆ ನಮ್ದೇ ಅಂತ ಅರ್ಶನ ಪೇಟೆಂಟ್ ಮಾಡ್ಕೊಂಡಿದ್ರು. ಎಷ್ಟು ಸಾವಿರ ವರ್ಷದಿಂದ ಬೇವು 300 ತರ ಕಾಯಿಲೆ ವಾಸ ಮಾಡ್ಕೊಂಡಿರ್ತಾರೆ. ಅದು ನಮ್ದು ಅಂತ ಬೇಸ್ ಮಾಡ. ಬಾಸ್ಮತಿನ ಆ ಜೀನ ಕಟ್ ಮಾಡ್ಬಿಟ್ಟು ಅಮೆರಿಕನ್ ವೆರೈಟಿಗೆ ಹಾಕೋಬಿಟ್ಟು ಟೆಕ್ಸ್ಮತಿ ಅಂತ ಹೆಸರು ಬದಲಾಯಿಸ್ಬಿಟ್ಟು ಬಾಸ್ಮತಿ ನೀವು ಬೆಳೆಯಂಗಿಲ್ಲ ಅಂತ ಮಾಡ್ಬಿಟ್ಟಿದ್ರು. ಆಮೇಲೆ ಕೋರ್ಟ್ ಅಲ್ಲಿ ಹೊರಗಡೆ ಈ ತರ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ನಮ್ಗೆ ವಿಜ್ಞಾನದಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಬೇರೆಯವ್ರು ಬರ್ತಾರೆ, ಅಥವಾ ನಮ್ಮ ಫಸ್ಟ್ ರ್ಯಾಂಕ್ ಏನ್ ಮಾಡ್ತಾನೆ, ₹1,00,000 ಕೆಲಸ ಕೊಡ್ತಾನೆ ಅಂದ್ಬಿಟ್ಟು ನಿಮ್ ಊರಲ್ಲಿ ಇರುವಂತ ಔಷಧಿಗಳ ತಗೊಂಡೋಗಿ ಅವನು ಕೊಟ್ಬಿಟ್ಟು ಅವನು ಓನರ್ ಮಾಡ್ತಾನೆ. ಆಗ ನಿಮ್ ಊರಲ್ಲಿ ನಾಳೆ ಅಮೆಝಾನ್ ಗೊತ್ತಲ್ವಾ? ಅದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇವತ್ತು ಬೆಣ್ಣೆ ತಟ್ಟದೆಲ್ಲ ಬಿಟ್ಬಿಟ್ಟಿದ್ದೀರಿ. ಓಕೆ, ಬೆಣ್ಣೆ ಹೈ ಟ್ರಾಪಿಂಗ್ ಕೆಪಾಸಿಟಿ ಇದೆ. 6 ಬೆಣ್ಣೆ ನಿಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಏನೋ ಹೀಟ್ ಕೊಡುತ್ತೆ. ಹಾಗಾಗಿ ಬೆಣ್ಣೆ ಕೊಂಡ್ಕೋಬೇಕಂದ್ರೆ ಒಂದ್ ಬೆಣ್ಣೆಗೆ ₹100 ಅಂತ. ಇವತ್ತು ತಟ್ಟ ಬಿಟ್ಬಿಟ್ಟು ಆಗ ಬೆಣ್ಣೆನ ಅಮೆಝಾನ್ ಅಲ್ಲಿ ಬಂದ್ರೆ ಕೊಂಡ್ಕೋಬೇಕಾಯ್ತದೆ. ಈಗ ಹೆಂಗೆ 1 ಲೀಟರ್ ಗಂಜಲಕ್ಕೆ, ಪ್ಯೂರ್ ಗಂಜಲ, ದೇಸಿ ತಳಿ ಗಂಜಲ, ಇಲ್ಲಿ 2000
ಆಸೋಪಾಸು ಅಥವಾ ಅದಕ್ಕಿಂತ ಜಾಸ್ತಿ ದುಡ್ಡಿದೆ. ಯಾಕೆಂದ್ರೆ ಅದರಲ್ಲಿ ಕ್ಯಾನ್ಸರ್ನ ಕ್ಯೂರ್ ಮಾಡುವಂತ ಪ್ರಾಪರ್ಟಿ ಇದೆ. ಹಾಗಾಗಿ ಆ 15 ಕ್ಯಾನ್ಸರ್ ಅಮೆರಿಕದಲ್ಲಿ 90% ಟ್ರೀಟೆಡ್. ಅದೇ ಭಾರತದಲ್ಲಿ ಇಲ್ಲವೇ ಇಲ್ಲ. ಕ್ಯಾನ್ಸರ್ ಬಂದ್ರೆ 10 ಲಕ್ಷದಿಂದ 10 ಕೋಟಿ ಖರ್ಚು ಮಾಡಬೇಕು, ಹಂಗೂ ಕೂಡ ಗ್ಯಾರಂಟಿ ಇಲ್ಲ. ಯಾಕೆ ಅಂದ್ರೆ ನಾವು ಸಿಕ್ಕಿದಂತ ಪ್ಲಾಸ್ಟಿಕ್ ಬಳಸ್ತಾ ಇದ್ವಿ. ಎಲ್ಲಾದ್ರೂ ಯೂಸ್ ಅಂತ್ರು ಅಂದ್ರೆ ಕೊರತೆ ಬಳಸಿ ಬಿಸಾಕ್ಬಿಡೋದು. ಯೂಸ್ ಅಂತ್ರನ್ನ ಕಂಪ್ಲೀಟ್ ನಿಲ್ಲಿಸಬೇಕು. ಅದೊಂದೇ ಸೊಲ್ಯೂಷನ್ ಇರೋದು. ನಿಮ್ಗೆ ಎಲ್ಲರೂ ಊಟಕ್ಕೆ ಹೋಗ್ತೀರಾ, ಒಂದು ಪ್ಲೇಟ್ ಇದೆಯಾ, ಪ್ಲೇಟ್ ಮೇಲೆ ಒಂದು ಬಾಳೆ ಎಲೆ ಹಾಕೋದು, ನಿಮ್ಗೆ ತಟ್ಟೆ ಇಲ್ಲ ಅಂದ್ರೆ. ಆಗ ಈ ಸಿಲ್ವರ್ ತರ ಇದೆಯಲ್ಲ, ಅದು ಲೆಡ್. ಅದು ಇಟ್ ಇಸ್ ಎ ನ್ಯೂರೋ ಡ್ಯಾಮೇಜಿಂಗ್ ಸಬ್ಸ್ಟೆನ್ಸ್. ನಿಮ್ ತಲೆ ಬ್ರೈನ್ ನರ್ವ್ ಸೆಲ್ಸ್ ನ ನಾಶ ಮಾಡುತ್ತೆ. ಹಾಗಾಗಿ ನಿಮ್ಗೆ ಅದ್ರ ತಿಂದ್ರೆ ರೋಗ ಬರ್ತದೆ. ಅದು ಗೊತ್ತಾಗ್ತಿದೆಯಲ್ವಾ ನಿಮ್ಗೆ? ಪ್ಲಾಸ್ಟಿಕ್ ಹೋಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತಲ್ಲ, ಅದು ಪ್ಲಾಸ್ಟಿಕ್. ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಆ ಬಿಸಿ ಊಟಕ್ಕೆ ಏನಾಗುತ್ತೆ ಅಲ್ಲ, ಕರಗುತ್ತೆ ಅಲ್ವಾ? ಅದೇ ನಿಮ್ ಬಾಳೆ ಎಲೆನೋ ಮುದುಕದ ಎಲೆನೋ ಇದೆಲ್ಲ ಅದರಲ್ಲಿ ತಿಂದ್ರೆ ಏನಾಗುತ್ತೆ? ಬರಿತೊಳ್ಕೊಂಡ್ರೆ ವೆರಿ ಬೇಗ ಅದು ಬಾಳೆ ಎಲೆ ಅಂತ ಅದು ಪ್ರೊಡ್ಯೂಸ್ ಆಗೋ ಆಯಿಲ್ ಮೈಕ್ರೋ ಆರ್ಗಾನಿಸಮ್ ಕೂಡ ಬದುಕಕ್ಕೆ ಬಿಡಲ್ಲ. ಮತ್ತೆ ಪ್ಲಾಸ್ಟಿಕ್ ಪ್ಲೇಟ್ಸ್ ಬರ್ತಾವಲ್ಲ, ಸ್ವಲ್ಪ ದಿನ ಆದ್ಮೇಲೆ ನೋಡಿ ಒಂದು ಕರ್ರಗೆ ಅಥವಾ ಬಿಳಿ ಕಟ್ಕೊಳ್ಳುತ್ತೆ. ಅದನ್ನ ಬಯೋಫಿಲಮ್ ಅಂತ ಕರಿತೀವಿ. ನೀವು ಎಷ್ಟು ಹಾಕೊಂಡು ತಿಕ್ಕಿ ಉಜ್ಜಿದ್ರು ಅದು ಎಷ್ಟು ತೊಳೆದ್ರು ಹೋಗಲ್ಲ. ನಿಮ್ಮ ಹೆಣ್ಮಕ್ಳು ನೋಡಿರ್ಬೋದು, ಪಾತ್ರೆ ತೊಳಿಬೇಕು, ಸ್ವಲ್ಪ ಜಾಸ್ತಿ ಇದೆ ಪ್ಲೇಟ್ ಬಳಸಿ ಇನ್ಫೆಕ್ಷನ್ ಆಗ್ತಾರೆ ಅಂತ ನೋಡಬಹುದು ಅಲ್ವಾ? ಅದನ್ನ ನ್ಯಾಚುರಲ್ ಆಗಿರೋದನ್ನ ಮೊದಲೇನ್ ಬಳಸ್ತಾ ಇದ್ರು, ಕೆಮ್ಮಣ್ಣು ಬಳಸ್ತಾ ಇದ್ರು, ಇಜ್ಲು ಬಳಸ್ತಾ ಇದ್ರು ಅಲ್ವಾ, ಬೂದಿ ಬಳಸ್ತಾ ಇದ್ರು. ಅದರಿಂದ ಹೋದ್ರೆ ನೀವು ತಿಂದ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲ ಬ್ರ್ಯಾಂಡ್ ಮೆಟೀರಿಯಲ್ ಅಲ್ವಾ? ಅಂದ್ರೆ ಫಸ್ಟ್ ಇಜ್ಲು ಬಳಸ್ತಾ ಇದ್ರು ಅಲ್ಲುಜ್ಜಕ್ಕೆ ಅಂತ ಬ್ರಿಟಿಷ್ ಏನ್ ಮಾಡಿದ್ರು, ಆಡ್ಕೊಂಡ್ರು. ಈಗ ಕೋಲ್ಗೇಟ್ ಬ್ರಿಟಿಷ್ ಕಂಪನಿ ಅವ್ರೇನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದಾರೆ, ನಮ್ಮ ಪೇಸ್ಟ್ ಅಲ್ಲಿ ಇಜ್ಲಿದೆ, ನಮ್ಮ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಂತ ಕೊಡ್ತಾ ಇದ್ದಾರೆ. ನೀನು ಹಾಕೊಂಡು ತಿಕ್ಕಿದಾಗ ಬೇಡ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಅರ್ಥ ಮಾಡ್ಕೋಬೇಕು. ವಿಜ್ಞಾನ ಗೊತ್ತಿದ್ರೆ ನಮ್ಮ ಬುಡ ಅರ್ಥ ಮಾಡ್ಕೊಳ್ಳೋದಂದ್ರೆ ಏನು? ನಿಮ್ಗೆ ಒಳ್ಳೇದಾಗ್ಬೇಕಾ ಕೆಟ್ಟದ್ದಾಗ್ಬೇಕಾ? ಒಳ್ಳೇದಾಗೋದಕ್ಕೆ ಒಳ್ಳೇದಕ್ಕೆ ಬೆಲೆ ಕೊಟ್ಟಾಗ ನಾವು ಋಷಿಗಳಂತ ಕರೆದ್ವಿ, ಕೆಟ್ಟದಕ್ಕೆ ಬೆಲೆ ಕೊಟ್ಟಾಗ ಅದನ್ನ ಮಂತ್ರವಾದಿಗಳಂತ ಕರೆದ್ವಿ, ಮಾಟ ಮಂತ್ರ ಅಂತ ಕರೆದ್ವಿ. ಎಲ್ಲರೂ ಮೂಢನಂಬಿಕೆ ಅಂತಲ್ಲ, ಈ ವಿಜ್ಞಾನನೇ ಬಳಸ್ಕೊಳ್ಳೋದು. ಈ ವಿಜ್ಞಾನ ಬಳಸ್ಕೊಂಡು ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಈ ವಿಜ್ಞಾನ ಬಳಸ್ಕೊಂಡು ಒಳ್ಳೇದು ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಜೀವನಕ್ಕೆ ಒಳ್ಳೇದಾಗ್ಬೇಕಂದ್ರೆ ನಾವು ಋಷಿಗಳಿಗೆ ಬೆಲೆ ಕೊಡ್ಬೇಕು, ಒಳ್ಳೆಯವ್ರಿಗೆ ಬೆಲೆ ಕೊಡ್ಬೇಕು. ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದನಲ್ಲ, ಗಂಧದ ಒಂದು ಸುವಾಸನೆ ಬರ್ಬೇಕಂದ್ರೆ ತೆಗಿಬೇಕು ಅಲ್ವಾ? ಸುಮ್ನೆ ಬರಲ್ಲ. ತೆಗೆದು ಮಾಡಿದ್ರೆ ಒಂದು ಒಳ್ಳೆ ವಾಸನೆ ಬರ್ತದೆ. ಹಂಗೆ ನೀವು ಕಷ್ಟಪಟ್ಟು ಪಟ್ಟು ವಿದ್ಯೆಗಳನ್ನ ಕಲಿತ್ರೆ ಅವಾಗ ನಿಮ್ಗೆ ಒಂದು ವಿದ್ಯೆ ಒಲಿದ್ರೆ ನೀನು ನಾಳೆ ದಿನ ಚೆನ್ನಾಗಿ ಹೆಂಗಪ್ಪ ಅಂತ ಹೇಳೋದು. ಈಗ ಮೈಸೂರು ಸಿಟಿ ಗ್ರೇಟರ್ ಮೈಸೂರು ಅಂತ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ ಮನೆಗೆ ಏನ್ ಕೊಡ್ತೀವಿ, ನೀವು ಪೈಪ್ ಹಾಕ್ಬಿಟ್ಟು ನೀರು ಕೊಡ್ತೀವಿ, ಡ್ರೈನೇಜ್ ಹಾಕ್ಬಿಟ್ಟು ಡ್ರೈನೇಜ್ ಸಿಸ್ಟಮ್ ಮಾಡ್ತೀವಿ, ಲೈನ್ ಹೇಳ್ಬಿಟ್ಟು ಕರೆಂಟ್ ಕೊಡ್ತೀವಿ ಅಂತ ಅಂತಾರೆ. ನೀವೆಲ್ಲ ನಿಮ್ ಊರದೆಲ್ಲ ಬಿಸಾಕ್ಬಿಟ್ಟು ರೋಡ್ ಸೈಡ್ ಮರಗಳೆಲ್ಲ ಕಲ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಎಲ್ಲ ಮೈಸೂರು ಸಿಟಿ ಕಾರ್ಪೊರೇಷನ್ ಆಯ್ತು, ನಿಮ್ಗೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ಬಿಡ್ತು ಅಂತ ಹೇಳ್ತಾರೆ. ನಾಳೆ ಒಬ್ಬ ಕೆಟ್ಟವನ್ನ ಅಲ್ಲಿ ಕೂತ್ಕೊತಾನೆ, ಯಾರೋ ನಮ್ಮ ಶತ್ರು ಯಾರೋ ಕೂತ್ಕೊತಾನೆ. ಅವನು ಏನ್ ಮಾಡ್ತಾನೆ, ನಿಮ್ಮೂರ್ಗೆ ಕರೆಂಟ್ ಕೊಡಲ್ಲ, ನಿಮ್ಮೂರ್ಗೆ ನೀರು ಕೊಡಲ್ಲ, ನಿಮ್ಮೂರ್ಗೆ ಡ್ರೈನೇಜ್ ಸಿಸ್ಟಮ್ ನ ಇವತ್ತು ಮೈಸೂರಲ್ಲಿ 4% ವಾಟರ್ ಟ್ರೀಟ್ ಡ್ರೈನೇಜ್ ಕ್ವಶನ್ ಬರ್ತದಲ್ಲ, 4% ಗಿಂತ ಕಮ್ಮಿ ಟ್ರೀಟ್ ಆಗ್ತಾ ಇರೋದು. 96% ಆಸ್ ಇಟ್ ಈಸ್ ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ನಡೀತಾನೆ ಇಲ್ಲ. ಎಲ್ಲಾ ಕೊಚ್ಚನ್ನು ತೆಗೆದು ಕೆರೆಗಳಿಗೆ ನದಿಗಳಿಗೆ ಬಿಡ್ತಾ ಇದೀವಿ. ಅಂದ್ರೆ ಶುದ್ಧವಾದ ಮೋರಿ ಮಾಡ್ಬಿಟ್ಟು ಮಳೆ ನೀರೆಲ್ಲಾನು ಕೂಡ ಮೋರಿಗೆ ಸೇರಿಸ್ತಾ ಇದೀವಿ, ಕೊಚ್ಚಿ ನೀರಾಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಯಾರು ಮಳೆ ನೀರನ್ನ ಹಿಡ್ಕೊತಾ ಇಲ್ಲ. ಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಮಳೆ ನೀರನ್ನ ಹಿಡ್ಕೊಳ್ಳಿ, ಮಳೆಗಾಲದಲ್ಲಿ ಸ್ವಲ್ಪ ಪ್ಯೂರಿಫೈ ಮಾಡಿ, ಕಾಯಿಸಿ ಆರಿಸಿ ಅದರಿಂದ ನೀವು ಅಡಿಗೆ ಮಾಡಿ, ಎಷ್ಟು ರುಚಿಯಾಗಿರುತ್ತೆ ನೋಡಿ. ಅದನ್ನ ಬಳಸಿದ್ರೆ ನೀವು ಬೇರೆ ನೀರು ಬಳಸೋದೆಲ್ಲ ಇನ್ನೊಂದ್ಸಲಿ ಅಷ್ಟು ರುಚಿಯಾಗಿರ್ತದೆ. ಗೊತ್ತಾಗ್ತಿದೆ? ಮಳೆ ನೀರು ಅದಕ್ಕೆ ಕಮ್ಮಿ ಕಲುಷಿತವಾಗಿರುವಂತ ನೀರು. ಈ ಒಳ್ಳೆದನ್ನ ನಾವು ಕೊಚ್ಚೆ ಮಾಡ್ಬಿಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ವಾ? ಹಾಗಾಗಿ ಕಾರ್ಪೊರೇಷನ್ ಒಳಗೆ ನೀರು ಕೊಡಲ್ಲ ಅಂದ್ರೆ ನಿಮ್ಗೆ ನೀರ್ನ ಉಳಿಸ್ಕೊಂಡು ಸಂರಕ್ಷಣೆ ಮಾಡ್ಕೊಂಡು 1 ವರ್ಷಗಳ ಕಾಲ ಬಳಸಕ್ಕಾಗತ್ತಾ? ಅದು ಗೊತ್ತಿದ್ರೆ ಆಗ ನಿಮ್ಗೆ ವಿಜ್ಞಾನ ಬಂದಿದೆ ಅಂತ. ನಾಳೆ ದಿನ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ನೀವೇ ಕರೆಂಟ್ ಸಂಪಾದನೆ ಮಾಡ್ಕೊಳಕ್ಕಾಗತ್ತಾ? ಪ್ರೊಡ್ಯೂಸ್ ಮಾಡ್ಕೊಳಕ್ಕಾಗತ್ತಾ? ಪ್ರೊಡ್ಯೂಸ್ ಮಾಡುವಂತದ್ದೇ ವಿಜ್ಞಾನ. ಅಂತ ಟೆಕ್ನಾಲಜಿನ ನೀವು ಮಾಡ್ಬೇಕು. ಆಗ ಹೋಗ್ತಾ ಮುಂದಕ್ಕೆ ಹೋಗಿ ನಿಮ್ಗೆ ಕರೆಂಟ್ ಬೇಕಾಗಿಲ್ಲ, ನಾನೇ ತಯಾರು ಮಾಡ್ತೀನಿ. ಒಂದಡಿಯಿಂದ ಬಿದ್ರೆ ಕರೆಂಟ್ ತಯಾರು ಮಾಡ್ಬೋದು. ಹಾಗಾಗಿ ನಿಮ್ಮ ಗೋಬರ್ ಇದೆಯಲ್ಲ,
ಹಸುಗಳು ಹಳ್ಳಿಲಿ ಕೆಲ್ಸಕ್ಕೆ ಬರೋದು. ಎಲ್ಲರೂ ಹಸು ಸಾಕಿದ್ರೆ 4 ಹಸು ಇದ್ರೆ ನಿಮ್ಮ ಅಡಿಗೆ ಮನೆಗೆ ನಿಮ್ಮ ಒಂದು ವೆಹಿಕಲ್ಗೆ ಎಷ್ಟು ಗ್ಯಾಸ್ ಬೇಕು ಅಷ್ಟು ತಯಾರು ಮಾಡ್ಬೋದು. ಗೋಬರ್ ಗ್ಯಾಸ್ ನ ಪ್ಯೂರಿಫೈ ಮಾಡಿದ್ರೆ ಒಂದು ನಿಮ್ ಗಾಡಿ ಓಡಿಸ್ಬೋದು, ಇನ್ನೊಂದ್ ಕಡೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ. ಇದು ಸ್ವಾವಲಂಬನೆ. ಅದು ನಾವು ಸ್ವತಂತ್ರ ಆಗೋದಂದ್ರೆ ಏನು, ಊಟಕ್ಕೆ ನಮ್ಮ ದಿನನಿತ್ಯ ಅವಶ್ಯಕತೆಗಳಿಗೆ ಬೇರೆಯವರಿಂದ ಕೊಂಡ್ಕೋಬಾರ್ದು. ಮತ್ತೆ ನಮ್ಗೆ ಏನ್ ಬೇಕು ಎಲ್ಲ ನಮ್ಮೇ ಸಂಪಾದನೆ ಮಾಡ್ಕೊಂಡ್ರೆ ಅದೇ ಸ್ವಾವಲಂಬನೆ, ಸ್ವತಂತ್ರ ಅನ್ನೋದು. ಅಂತ ಸ್ವತಂತ್ರ ಈ ವಿಜ್ಞಾನ ಕಲಿತ್ರೆ ಬರುವಂತದ್ದು. ಇದು ನಮ್ಗೆ ಯಾರ ಸಹಾಯದಿಂದ ಬದುಕೋದನ್ನ ಕಲಿಸ್ಕೊಡುತ್ತೆ. ಅದೇ ನಾವು ಎಲ್ಲದಕ್ಕೂ ಗೌರ್ಮೆಂಟ್ ಮೇಲೆ ಗಿಡಗಳನ್ನ ತಿಂತವೆ. ಅದು ಹುಷಾರಿಲ್ಲದೆ ಇರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಗಿಡ ಬೇರೆ ತರ ಗಿಡಗಳು ತಿಂತವೆ. ಅದಕ್ಕೆ ನೀವು ಒಂದೇ ಗಿಡ ಕಟ್ಟಾಕ್ಬಿಟ್ಟು ಕೊರ್ಸ್ಬಿಟ್ಟು ಅಲ್ಲೇ ತಿನ್ನು, ಅಲ್ಲೇ ಮೇಯ್ಯಿ, ಅಲ್ಲೇ ಸಗಣಿ ಹಾಕು ಅಂದ್ರೆ ಅದು ಆರೋಗ್ಯಕರ ಅಂತ, ಅದು ವಿಷಕ್ಕೆ ಸಮಾನ ಅಂತಾರೆ. ಈ ಮಿಲ್ಕ್ ಅಲ್ಲಿ A2 and A1 ಮಿಲ್ಕ್ ಅಂತಾರೆ. A1 ಅಂತ ತಕ್ಷಣ ನಿಮ್ಗೆ ಅನ್ಸುತ್ತೆ ಒಳ್ಳೆ ಕ್ವಾಲಿಟಿ ಅಂತಲ್ವಾ. A1 ಮಿಲ್ಕ್ ಅಂದ್ರೆ ಮನುಷ್ಯ ಕುಡಿದಾಗ ಜೀರ್ಣ ಆಗದೆ ಇರೋ ಮಿಲ್ಕ್. ಜೀರ್ಣ ಆಗದೆ ಅದನ್ನ ತಿಂದ್ರೆ ಏನಂತ ನಿಮ್ಗೆ ವಿಷ ಅಲ್ವಾ. A2 ಮಿಲ್ಕ್ ಯಾವ್ದು ಗೊತ್ತಾ, ನೀವು ಈ ಮೇಕೆದು ನಿಮ್ಮ ದೇಸಿ ಹಸುಗೊಳ್ದು ಇದೆಲ್ಲ A2 ಮಿಲ್ಕ್ ಅಂತ. ಇದು ಮಾತ್ರ ಮನುಷ್ಯ ಜೀರ್ಣ ಮಾಡ್ಕೊಳ್ಳಕ್ಕೆ ಆಗುವಂಥದ್ದು. ಹಾಗೆ ಎಲ್ಲಾ ಹಾಲು ಕುಡಿದ್ರೆ ಸುಮ್ಮನೆ ಕುಡಿತಾರೆ, ನೀವೇನ್ ಕೇಳ್ತೀರಿ ಪಡಕಲ್ಲ, ಏಕೆ ಕೇಳ್ತಾರೆ, ಏಕೆ ಬಿಡ್ತೀರಿ ಅಲ್ವಾ. ಹಂಗಾಗ್ಬಿಡ್ತದೆ ಹಾಲು ಕೂಡ. ಜೊತೆಗೆ ಇವತ್ತು ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ, ಹಾಲು ಜಾಸ್ತಿ ಬೇಕು ಅಂತ ಏನೇನೋ ತಿಳಿಸ್ತಾ ಇದ್ದಾರೆ. ಮತ್ತೆ ರೋಗಾಣು ಇರುವಂತಹ ಹುಲ್ಲುಗಳು ಅದನ್ನೆಲ್ಲ ತಂದಾಗ್ತಾ ಇದೆ, ಕೊಚ್ಚೆಯಲ್ಲಿ ಬೆಳೆದಿರುವಂತದ್ದು. ಇದರಿಂದ ಏನ್ ವಿಷ ಅದಕ್ಕೆ ಹಾಕಿದ್ರು ಅದನ್ನ ಹಾಲು ಮುಖಾಂತರ ಆಸಿಡೀಸ್ ಹಂಗೆ ಬರ್ತಾ ಇದೆ. ಹಾಗಾಗಿ ಹಾಲನ್ನ ಅಮೃತ ಅಂತ ಇದ್ವಿ. ಇವತ್ತು ಅದೇ ಹಾಲು ನಮ್ಮ ಮಕ್ಕಳಿಗೆ ವಿಷ ಆಗ್ತಾ ಇರೋದನ್ನ ನಾವು ನೋಡಿ. ಹೆಣ್ಮಕ್ಳು ಬೇಗ ಋತುವತಿಯರಾಗ್ತಾ ಇರೋದು ಈ ಹಾಲಿನ ಕಲುಷಿತ ಹಾಲಿಂದ. ನಿಮ್ಗೆ ದೇಸಿ ಹಸುಗಳ ಹಾಲು ಬರ್ತದೆ ಅಲ್ವಾ, ಅದನ್ನ ಎಪ್ಪಾಕಿದಾಗ ಮೊಸರು ಹೆಂಗಿರ್ತದೆ, ಒಂದ್ ಕಡೆ ಗಟ್ಟಿ ಇರ್ತದೆ, ಇನ್ನೊಂದ್ ಕಡೆ ತೆಳಗಿರ್ತದೆ, ಇನ್ನೊಂದ್ ಕಡೆ ಮೀಡಿಯಂ ಆಗಿರುತ್ತೆ. ಅದನ್ನ ನೋಡಿದಿರಾ ಅದು ನಿಮ್ಮ ಡೈರಿ ಹಾಲು ತಗೊಂಡಿ ಅದ್ರಲ್ಲಿ ಮೊಸರು ತಗೊಂಡು ಏನೆಲ್ಲ ಈಕ್ವಲ್ ಆಗಿ ಇರ್ತದೆ ಅಲ್ವಾ. ಯಾವ ಚೆನ್ನಾಗಿದೆ ಅಂದ್ರೆ ನೋಡಕ್ಕೆ ಡೈರಿಯಲ್ಲಿ ಏನೆಲ್ಲ ಒಂದೇ ಸಮಯ ಇದೆಯಲ್ಲ, ಅದಕ್ಕೆ ವೆರಿ ಗುಡ್ ಅಂತ ಅಲ್ವಾ. ಎಲ್ಲ ಪ್ರಪಂಚದಲ್ಲಿ ಹಂಗಿರಕ್ ಸಾಧ್ಯನಾ? ಅವ್ರು ಬೆಳ್ಳಗಿರ್ತಾರೆ, ಅವ್ರು ಕಪ್ಪಗಿರ್ತಾರೆ, ಅವ್ರು ಮೀಡಿಯಂ ಆಗಿರ್ತಾರೆ. ಯಾಕೆ? ಅವ್ರು ಯಾವ್ಯಾವ ತರ ವಾತಾವರಣ ಬಿಸಿಲಿರುತ್ತೆ ಅದ್ರ ಬೇಸಿಸ್ ಮೇಲೆ. ಹಂಗಿದ್ರೆ ಎಲ್ಲಾ ತರ ಡೈವರ್ಸಿಟಿ ಇದೆ ಅಂತ ಅರ್ಥ. ನಿಮ್ಗೆ ಒಂದೇ ತರ ಇದ್ರೆ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಲ್ಲೂ ಅಷ್ಟೇ. ಹಾಗಾಗಿ ಆಹಾರ ಅನ್ನೋದು ಚಿಕ್ಕ ಮಾಧ್ಯಮನೇ ಹೊರತು ದೊಡ್ಡ ಇಂಡಸ್ಟ್ರಿ ಅಲ್ಲ. ನಾವಿವತ್ತು ದನ ಕರುಗಳನ್ನ ಸಾಕದೇ ಬಿಟ್ಟಿರೋದು, ಸಾಕದೇ ಇರೋಂಥದ್ದು, ನಮ್ಮ ದೇಶೀಯ ಹಸುಗಳನ್ನ ಕಾಪಾಡ್ಕೊಳ್ದೇ ಇರೋಂಥದ್ದು ಮುಖ್ಯವಾದ ಆಹಾರ ಭದ್ರತೆಗೆ ಕೊರತೆ ಆಗಿರುವಂಥದ್ದು. ಎಷ್ಟಪ್ಪ ಅಂದ್ರೆ ಒಂದು ಹಸು ಇದ್ರೆ ನಿಮ್ಗೆ ಅದು 1.5 ಲೀಟರ್ ಹಾಲು ಕೊಡ್ಲಿ, ಕಮ್ಮಿ ಅಲ್ಲ. ಬೆಳಗ್ಗೆ 1/4 ಲೀಟ್ರು, ಮಧ್ಯಾಹ್ನ 1/4 ಲೀಟ್ರು, ಸಂಜೆ 1/4 ಲೀಟ್ರು ಕುಡ್ಕೊಂಡು ನೀವು ಬದುಕಬಹುದು. ನೀವು ಉಳಿದೇ ಇರೋದನ್ನ ಮೊಸರು ಮಾಡ್ಕೋಬಹುದು, ಬೆಣ್ಣೆ ಮಾಡ್ಕೋಬಹುದು, ಬೆಣ್ಣೆಕಾಯಿ ಸಹ ತುಪ್ಪ ಮಾಡ್ಕೋಬಹುದು ಅಲ್ವಾ. ಅಂದ್ರೆ ಒಂದು ಹಸು ಇದ್ರೆ ಮತ್ತೆ ಅಷ್ಟೇ. ಈ ಹಸು ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ರಾಜೀವ್ ದೀಕ್ಷಿತ್ ಅಂತ ಒಬ್ಬ ವಿಜ್ಞಾನಿ, IIT ಹೋದ ಒಬ್ಬ ವಿಜ್ಞಾನಿ ಏನ್ ಮಾಡ್ತಾನೆ, ಅದನ್ನ ಸಾಯಿಸೋದು ಕಡೆಯೋದನ್ನ ನಿಲ್ಲಿಸಬೇಕು ಅಂತ ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟು ವಾದ ಮಾಡ್ತಾನೆ. ಕೋರ್ಟ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಏನ್ ಎಕ್ಸ್ಪೆರಿಮೆಂಟ್ ಅಪ್ಪ ಅಂದ್ರೆ 5 ಪ್ಲಾಟ್ ಮಾಡ್ತಾನೆ. ಒಂದು ಪ್ಲಾಟ್ಗೆ ಯಾವ ತಪ್ಪೇನೂ ಹಾಕಲ್ಲ, ತಪ್ಪೆ ಗೊತ್ತಲ್ಲ. ಓಕೆ, 2ನೇ ಪ್ಲಾಟ್ಗೆ 1 ಮಿಲಿಮೀಟರ್ ತಪ್ಪೆ ಥಿಕ್ನೆಸ್ ಆಗ್ತದೆ. 3ನೇ ಪ್ಲಾಟ್ಗೆ 2 ಮಿಲಿಮೀಟರ್, 2 ಮಿಲಿಮೀಟರ್, 3 ಮಿಲಿಮೀಟರ್, 4 ಮಿಲಿಮೀಟರ್, 5 ಮಿಲಿಮೀಟರ್, ಈ ತರ 6 ಪ್ಲಾಟ್ಗೂ ಆಗ್ತದೆ. ಎಲ್ಲದಕ್ಕೂ ಭತ್ತ ಸೋ ಮಾಡ್ತಾನೆ. ಭತ್ತ ನೆಡ್ತಾನೆ. ಭತ್ತ ಹಾಕಿದಾಗ ಅದನ್ನ ಬೆಳೆದಾಗ ಏನು ಹಾಕಿಲ್ದಿರೋ ಜಾಗದಲ್ಲಿ ಇತ್ತಲ್ಲ ಭತ್ತ, ಅದು ಎಷ್ಟು ಇಳುವರಿ ಕೊಡುತ್ತೋ ಅದಕ್ಕಿಂತ 37% ಹೆಚ್ಚು ಇಳುವರಿನ 5 ಮಿಲಿಮೀಟರ್ ಅಷ್ಟು ಥಿಕ್ನೆಸ್ ಕೊಡುತ್ತೆ. ನೀವು ಹಸು ಹಾಲೇ ಕೊಡಲ್ಲ ಅನ್ಕೊಂಡ್ರುವೆ ನಿಮ್ಗೆ ಕಸಾಯಿಖಾನೆ ಕಳಿಸಿ ಕಟ್ ಮಾಡಿದ್ರೆ ಬರೀ 30,000 ಬರುತ್ತೆ. ಅಂದ್ರೆ ನಿಮ್ಗೆ ಒಂದು ಬದುಕಿರುವಂತ ಹಸುಗೆ ಮಿನಿಮಮ್ ಅದರಿಂದ ಸಂಪಾದನೆ ಮಾಡುವಂಥದ್ದು 3 ಲಕ್ಷ. ನಮ್ಮಲ್ಲಿ ಈ 800 ಬ್ರಿಟಿಷ್ ಬರೋಕ್ಕಿಂತ ಮುಂಚೆ 3 ಲಕ್ಷ ಭತ್ತದ ವೆರೈಟಿಗಳಿದ್ದು. ಈ ಬ್ರಿಟಿಷರಿಂದಾಗಿ ಈ ಏಕಪ್ಪ ಈ ಏನು ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಪ್ರಥಮ ಸ್ವತಂತ್ರ ಸಂಗ್ರಾಮ, ಅದಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇದೆ. ಆ ವಿಜ್ಞಾನ ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದವ್ರು ಎಷ್ಟು ಜನ ಅಂದ್ರೆ 4 ಕೋಟಿ. ಅದರಲ್ಲಿ 40% ಮಿತ್ರ ದ್ರೋಹ ಮಾಡ್ತಾರೆ, ಬ್ರಿಟಿಷ್ ಜೊತೆ ಸೇರ್ಕೊಂಡ್ಬಿಡ್ತಾರೆ ಕೊನೆ ಟೈಮಲ್ಲಿ. ಹಂಗಾಗಿ ನಾವು 4 ತಿಂಗಳು ಯುದ್ಧ ಗೆದ್ದಿದ್ರು, ಸ್ವತಂತ್ರ ಆದ ನಂತರದಲ್ಲಿ ಮತ್ತೆ ಬ್ರಿಟಿಷ್ ಕಡೆ ಹೊರಟೋಗ್ಬಿಡ್ತಾರೆ. ಅದು ಗೊತ್ತಾದ್ಮೇಲೆ ಬ್ರಿಟಿಷ್ ಏನ್ ಮಾಡಿದ್ರು, ಒಂದು ಸರ್ವೆ ಮಾಡಿದ್ರು. ಎಲ್ಲಾ ರಾಜ್ಯವನ್ನು ಹಿಡಿದಿಟ್ಕೊಂಡಿದ್ರು.
ದುಡ್ಡು ಕೊಡದೇ ಇದ್ದಂಗೆ. ಆದ್ರೆ ಇಷ್ಟೊಂದು 4 ಕೋಟಿ ಜನ ದುಡ್ಡು ಯಾರಪ್ಪ ಕೊಟ್ಟಿದ್ದು ಅಂತ ಹುಡಿಕೊಂಡು ಹೋದಾಗ ಗೊತ್ತಾಯ್ತು ಅವ್ರಿಗೆ, ನಮ್ಮ ಜನರ ರೈತರು, ಈ ದೇಶದ ರೈತರು ಕೊಟ್ಟಿದ್ದು. ರೈತರದ್ದು ಇಷ್ಟೊಂದು ದುಡ್ಡು ಇದೆಯಾ? ಜನ ಸತ್ತರು ಅಲ್ವಾ? ಅಂದ್ರೆ 4 ಕೋಟಿ ಜನ. ಹೆಂಗಪ್ಪ ಅಂದ್ರೆ ಈ ಕಾಂಗ್ರೆಸ್ ಮಾಡಿದ್ನಲ್ಲ, ಅವನು ಮಕ್ಕಳಿಗೆಲ್ಲ ಮಸಿ ಬಳ್ಕೊಂಡು ಓಡಾಡ್ತಾ ಇದ್ನಂತೆ. ಒಂದೆರಡು ಭಗವದ್ಗೀತೆ ಶ್ಲೋಕ, ಒಂದೆರಡು ರವಿ ಕಬೀರರ ಗೀತೆಗಳನ್ನ ಕಲ್ತ್ಕೊಂಡ್ಬಿಟ್ಟು ಭಾರತೀಯರು ಬಂದ ತಕ್ಷಣ ಆ ಗೀತೆ ಆಡ್ಬಿಡೋದು. ಅವರು ಭಾರತೀಯರಂತೆ ಕನ್ಫ್ಯೂಸ್ ಮಾಡ್ಕೊಂಡು ಹೊಂಟೋಗ್ರು. ಅಷ್ಟು ಭಯನ ಬ್ರಿಟಿಷರಲ್ಲಿ ಹುಟ್ಟಾರ. ಏನು ಕನಸಲ್ಲಿ ನೆನೆಸ್ಕೊಂಡ್ರು ಕೂಡ ಅವ್ರು ಭಯ ಪಡುವಂಥದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇವತ್ತು ಕೂಡ ಅಷ್ಟು ಭಯಂಕರವಾಗಿ ನಡೆದಂತಹ ಯುದ್ಧ ಅದನ್ನ. ಇದನ್ನು ನೋಡಿದಾಗ ರೈತರು ಹೆಂಗಪ್ಪ ಸಾಧ್ಯ ಅಂತ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ರೈತರು ಅಷ್ಟೊಂದು ಸಮೃದ್ಧಿ ಆಗುತ್ತೆ ಅವ್ರ ವ್ಯವಸಾಯ ಕಾರಣ. ಇವರು ಅಲ್ಲಿವರೆಗೂ ಬ್ರಿಟಿಷರಲ್ಲಿ ವ್ಯವಸಾಯ ಹೆಂಗಿರ್ತದೆ ಅಂದ್ರೆ ಅಲ್ಲಿ ಬೀಜ ಹೆಸರು ಬೆಳೆಯೋದೇ ಇಲ್ಲ, ಆ ಕಷ್ಟಪಟ್ಟರು ಸರಿಯಾಗಿ ಬೆಳೆಯಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿ ಬೆಳೆಸೋದೇ ಬೇಕಲ್ಲ, ಬೀಜ ಬಿದ್ದಿರೋದೇ ಬರುತ್ತೆ. ಸ್ವಲ್ಪ ವರ್ಷ ನೀವೇನು ಹಾಳು ಮಾಡಿದ್ರೆ ದೊಡ್ಡ ಮರ ಆಗಿ ಹಣ್ಣು ಕೊಟ್ಟು ಸಾವಿರಾರು ಜನಕ್ಕೆ ಸಾವಿರಾರು ಪ್ರಾಣಿಗಳಿಗೆ ಆಶ್ರಯನೂ ಕೊಟ್ಬಿಡ್ತದೆ ಅಲ್ವಾ? ಆ ತರ ಅದಕ್ಕೆ ಭಾರತನ ಅತ್ಯಂತ ವರದಾನಕವಾದ ಪರಿಸರ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಹುಟ್ಟಿರುವಂತದ್ದೇ ನಮ್ಮೆಲ್ಲರಿಗೂ ಪುಣ್ಯ. ಯಾಕೆಂದ್ರೆ ನಮ್ಮ ಇಲ್ಲಿ ಪರಿಸರ ಆ ತರ ಇದೆ. ಅದು ಪರಿಸರ ಸುಮ್ಮನೆ ಇದ್ದಂಥದ್ದಲ್ಲ. ನಮ್ಮ ಜನಗಳು, ನಮ್ಮ ಋಷಿಗಳು, ನಮ್ಮ ಜನಗಳು ವಿಜ್ಞಾನಕ್ಕೆ ಬೆಲೆ ಕೊಟ್ಟು ಈ ರೀತಿಯಾಗಿ ಚಿನ್ನದ ಅಕ್ಕಿಯಾಗಿ ಮಾಡ್ಕೊಂಡಿದ್ವಿ. ಚಿನ್ನದ ಅಕ್ಕಿಯಾಗಿ ಅದರಿಂದ ದಾಳಿ ತೋರು ಅದನ್ನ ದಾಳಿ ಮಾಡಿದ್ವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ಚಿನ್ನದ ಹುಲಿಯಾಗಿ ಮಾಡಬೇಕು. ಅದನ್ನ ಯಾಕೆ ನೋಡಿದ್ರೆ ಎದುರುಕೊಳ್ಳುವಂತಷ್ಟು ನಮ್ಮ ದೇಶದ ಮೇಲೆ ಮತ್ತೆ ಯಾರು ಕನಸಲ್ಲೂ ಬಯಸಬಾರದು ದಾಳಿ ಮಾಡಕ್ಕೆ. ಅಂತ ದೇಶ ಆಗಿ ನಿರ್ಮಾಣ ಮಾಡುವಂತದ ಅವಶ್ಯಕತೆ ಇವತ್ತು ಇದೆ. ಹಾಗಾಗಿ ವಿಜ್ಞಾನ ನಮ್ಗೆ ಸಹಾಯ ಆಗುತ್ತೆ. ಹಾಗಾಗಿ ಒಂದು ಹಸು ಇದ್ರೆ ನಿಮ್ಗೆ ಗಂಜಲದಲ್ಲಿ 15 ತರ ಕ್ಯಾನ್ಸರ್ ಡ್ರಗ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಭಾರತೀಯ ದೇಶಿ ತಳಿಗಳಿಂದ. ಮತ್ತೆ ನಿಮ್ಗೆ ತೊಪ್ಪೆ ಇದ್ರೆ 10 ಕೆಜಿ ತೊಪ್ಪೆ ಇದ್ರೆ 50 ಕೆಜಿ ಗೊಬ್ಬರ ಮಾಡ್ಕೋಬಹುದು. 40 ದಿನ ಕೊಟ್ರೆ ನಿಮ್ಮ ಅಮ್ಮಂಗೆ ತೊಪ್ಪೆ ಕಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಕೈಯೆಲ್ಲ ಸಗಣಿ ಆಗ್ತಾ ಇದೆ ಅನ್ಸುತ್ತೆ. 40 ದಿನ ಗೊಬ್ಬರ ಮಾಡ್ಬಿಟ್ರೆ 1 ಕೆಜಿಗೆ 50 ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿ ಬಂತು ಅಲ್ವಾ? 50 ಕೆಜಿಗೆ ಅಷ್ಟು ರೂಪಾಯಿ ಕಲೆಕ್ಟ್ ಮಾಡ್ಕೋ. 5 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಅಷ್ಟು ಲೀಟರ್ ಹಾಲು ಇದು ಮಾಡ್ಕೋ. ಮತ್ತೆ ಅದ್ರಲ್ಲಿ ಎಷ್ಟು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದೆ ಅದಕ್ಕೆ ಅಷ್ಟು ದುಡ್ಡು ಹಾಕು. ಅಂದ್ರೆ ಒಂದು ಹಸು ಇದ್ರೆ ಒಂದು ಇಂಡಸ್ಟ್ರಿ ಸಮ. ಒಂದು ಇಂಡಸ್ಟ್ರಿ, ಇವತ್ತೇನು ಇಂಡಸ್ಟ್ರಿ ಬೇರೆಯವ್ರು ಆಗ್ತಾರೆ ಅಲ್ವಾ? ಓನರ್ ಏನ ಹೇಳ್ತಾನೆ, ಕೆಲಸ ಮಾಡೋರು ಏನ ಲಾಭ ಮಾಡ್ಕೊಳ್ಳೋದು ಯಾರು? ಆದ್ರೆ ನಮ್ಮ ಇಂಡಸ್ಟ್ರಿ ಹಂಗಲ್ಲ. ನೀನೇ ಏನಿಲ್ಲ ಸಿಡ್ಡರ್ಗೂ ನೀನೇ ಮಾಡ್ತೀಯ. ಜನ ಸತ್ತರು ಅಲ್ವಾ? ಅಂದ್ರೆ 4 ಕೋಟಿ ಜನ. ಹೆಂಗಪ್ಪ ಅಂದ್ರೆ ಈ ಕಾಂಗ್ರೆಸ್ ಮಾಡಿದ್ನಲ್ಲ, ಅವನು ಮಕ್ಕಳಿಗೆಲ್ಲ ಮಸಿ ಬಳ್ಕೊಂಡು ಓಡಾಡ್ತಾ ಇದ್ನಂತೆ. ಒಂದೆರಡು ಭಗವದ್ಗೀತೆ ಶ್ಲೋಕ, ಒಂದೆರಡು ರವಿ ಕಬೀರರ ಗೀತೆಗಳನ್ನ ಕಲ್ತ್ಕೊಂಡ್ಬಿಟ್ಟು ಭಾರತೀಯರು ಬಂದ ತಕ್ಷಣ ಆ ಗೀತೆ ಆಡ್ಬಿಡೋದು. ಅವರು ಭಾರತೀಯರಂತೆ ಕನ್ಫ್ಯೂಸ್ ಮಾಡ್ಕೊಂಡು ಹೊಂಟೋಗ್ರು. ಅಷ್ಟು ಭಯನ ಬ್ರಿಟಿಷರಲ್ಲಿ ಹುಟ್ಟಾರ. ಏನು ಕನಸಲ್ಲಿ ನೆನೆಸ್ಕೊಂಡ್ರು ಕೂಡ ಅವ್ರು ಭಯ ಪಡುವಂಥದ್ದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ಇವತ್ತು ಕೂಡ ಅಷ್ಟು ಭಯಂಕರವಾಗಿ ನಡೆದಂತಹ ಯುದ್ಧ ಅದನ್ನ. ಇದನ್ನು ನೋಡಿದಾಗ ರೈತರು ಹೆಂಗಪ್ಪ ಸಾಧ್ಯ ಅಂತ ಗೊತ್ತಾದಾಗ ಅವ್ರಿಗೆ ಗೊತ್ತಾಗುತ್ತೆ, ಆ ರೈತರು ಅಷ್ಟೊಂದು ಸಮೃದ್ಧಿ ಆಗುತ್ತೆ ಅವ್ರ ವ್ಯವಸಾಯ ಕಾರಣ. ಇವರು ಅಲ್ಲಿವರೆಗೂ ಬ್ರಿಟಿಷರಲ್ಲಿ ವ್ಯವಸಾಯ ಹೆಂಗಿರ್ತದೆ ಅಂದ್ರೆ ಅಲ್ಲಿ ಬೀಜ ಹೆಸರು ಬೆಳೆಯೋದೇ ಇಲ್ಲ, ಆ ಕಷ್ಟಪಟ್ಟರು ಸರಿಯಾಗಿ ಬೆಳೆಯಕ್ಕಾಗಲ್ಲ. ಆದ್ರೆ ನಮ್ಮಲ್ಲಿ ಬೆಳೆಸೋದೇ ಬೇಕಲ್ಲ, ಬೀಜ ಬಿದ್ದಿರೋದೇ ಬರುತ್ತೆ. ಸ್ವಲ್ಪ ವರ್ಷ ನೀವೇನು ಹಾಳು ಮಾಡಿದ್ರೆ ದೊಡ್ಡ ಮರ ಆಗಿ ಹಣ್ಣು ಕೊಟ್ಟು ಸಾವಿರಾರು ಜನಕ್ಕೆ ಸಾವಿರಾರು ಪ್ರಾಣಿಗಳಿಗೆ ಆಶ್ರಯನೂ ಕೊಟ್ಬಿಡ್ತದೆ ಅಲ್ವಾ? ಆ ತರ ಅದಕ್ಕೆ ಭಾರತನ ಅತ್ಯಂತ ವರದಾನಕವಾದ ಪರಿಸರ ಅಂತ ನಾವು ಕರೆಯುವಂಥದ್ದು. ಇಲ್ಲಿ ಹುಟ್ಟಿರುವಂತದ್ದೇ ನಮ್ಮೆಲ್ಲರಿಗೂ ಪುಣ್ಯ. ಯಾಕೆಂದ್ರೆ ನಮ್ಮ ಇಲ್ಲಿ ಪರಿಸರ ಆ ತರ ಇದೆ. ಅದು ಪರಿಸರ ಸುಮ್ಮನೆ ಇದ್ದಂಥದ್ದಲ್ಲ. ನಮ್ಮ ಜನಗಳು, ನಮ್ಮ ಋಷಿಗಳು, ನಮ್ಮ ಜನಗಳು ವಿಜ್ಞಾನಕ್ಕೆ ಬೆಲೆ ಕೊಟ್ಟು ಈ ರೀತಿಯಾಗಿ ಚಿನ್ನದ ಅಕ್ಕಿಯಾಗಿ ಮಾಡ್ಕೊಂಡಿದ್ವಿ. ಚಿನ್ನದ ಅಕ್ಕಿಯಾಗಿ ಅದರಿಂದ ದಾಳಿ ತೋರು ಅದನ್ನ ದಾಳಿ ಮಾಡಿದ್ವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ಚಿನ್ನದ ಹುಲಿಯಾಗಿ ಮಾಡಬೇಕು. ಅದನ್ನ ಯಾಕೆ ನೋಡಿದ್ರೆ ಎದುರುಕೊಳ್ಳುವಂತಷ್ಟು ನಮ್ಮ ದೇಶದ ಮೇಲೆ ಮತ್ತೆ ಯಾರು ಕನಸಲ್ಲೂ ಬಯಸಬಾರದು ದಾಳಿ ಮಾಡಕ್ಕೆ. ಅಂತ ದೇಶ ಆಗಿ ನಿರ್ಮಾಣ ಮಾಡುವಂತದ ಅವಶ್ಯಕತೆ ಇವತ್ತು ಇದೆ. ಹಾಗಾಗಿ ವಿಜ್ಞಾನ ನಮ್ಗೆ ಸಹಾಯ ಆಗುತ್ತೆ. ಹಾಗಾಗಿ ಒಂದು ಹಸು ಇದ್ರೆ ನಿಮ್ಗೆ ಗಂಜಲದಲ್ಲಿ 15 ತರ ಕ್ಯಾನ್ಸರ್ ಡ್ರಗ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಭಾರತೀಯ ದೇಶಿ ತಳಿಗಳಿಂದ. ಮತ್ತೆ ನಿಮ್ಗೆ ತೊಪ್ಪೆ ಇದ್ರೆ 10 ಕೆಜಿ ತೊಪ್ಪೆ ಇದ್ರೆ 50 ಕೆಜಿ ಗೊಬ್ಬರ ಮಾಡ್ಕೋಬಹುದು. 40 ದಿನ ಕೊಟ್ರೆ ನಿಮ್ಮ ಅಮ್ಮಂಗೆ ತೊಪ್ಪೆ ಕಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಕೈಯೆಲ್ಲ ಸಗಣಿ ಆಗ್ತಾ ಇದೆ ಅನ್ಸುತ್ತೆ. 40 ದಿನ ಗೊಬ್ಬರ ಮಾಡ್ಬಿಟ್ರೆ 1 ಕೆಜಿಗೆ 50 ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿ ಬಂತು ಅಲ್ವಾ?
50 kg ಅಷ್ಟು ರೂಪಾಯಿ ಕಲೆಕ್ಟ್ ಮಾಡ್ಕೋ, 5 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಅಷ್ಟು ಲೀಟರ್ ಹಾಲು ಇದು ಮಾಡ್ಕೋ, ಮತ್ತೆ ಅದ್ರಲ್ಲಿ ಎಷ್ಟು ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿದೆ ಅದಕ್ಕೆ ಅಷ್ಟು ದುಡ್ಡು ಹಾಕು. ಅಂದ್ರೆ ಒಂದು ಹಸು ಇದ್ರೆ ಒಂದು ಇಂಡಸ್ಟ್ರಿ ಸಮ. ಒಂದು ಇಂಡಸ್ಟ್ರಿ, ಇವತ್ತೇನು ಇಂಡಸ್ಟ್ರಿ ಬೇರೆಯವ್ರು ಆಗ್ತಾರೆ ಅಲ್ವಾ, ಓನರ್ ಏನ ಹೇಳ್ತಾನೆ, ಕೆಲಸ ಮಾಡೋರು ಏನ ಲಾಭ ಮಾಡ್ಕೊಳ್ಳೋದೇ. ಅರೆ ನಮ್ಮ ಇಂಡಸ್ಟ್ರಿ ಹಂಗಲ್ಲ, ನೀನೇ ಏನಿಲ್ಲ ಸಿಡ್ಡವ್ರಿಗೂ ನೀನೇ ಮಾಡ್ತೀಯ. ಹೇಳ್ಕೊಂಡು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದು, ವಿಜ್ಞಾನ ಕಲಿಬಾರ್ದು, ಇನ್ನೇನಾಗ್ಬೇಕು, ಸ್ಲೇವ್ ಆಗ್ಬೇಕು, ಗುಲಾಮ ಆಗ್ಬೇಕು ಅಲ್ವಾ. ಯಾವಾಗ ನಿನ್ನ ಬಟ್ಟೆ ನಿನ್ಗೆ ಸಂಪಾದನೆ ಮಾಡೋದು ಗೊತ್ತಿಲ್ಲ, ನಿನ್ ಊಟ ಸಂಪಾದನೆ ಮಾಡೋದು ಗೊತ್ತಿಲ್ಲ ಅಂದ್ರೆ ಏನಂತೀಯ, ಬೇರೆ ಏನ್ ಹೇಳ್ತಾರೆ ಕೇಳ್ಬೇಕು. ದುಡ್ಡು 5 ರೂಪಾಯಿ ಕೊಟ್ರೆ ನಾವು ವೋಟ್ ಹಾಕೋದು ಖಂಡಿತ. ಭಾರತೀಯರು ಎಷ್ಟು ಒಳ್ಳೆ ಭಾವನೆ ಅಂದ್ರೆ ಯಾರೇ ನಮ್ಗೆ ಒಳ್ಳೇದು ಮಾಡಿದ್ರು ನಾವು ಕಲ್ಲನ್ನು ಕೂರಿಸ್ತಿಲ್ವಾ, ಯಾಕೆ ಕಲ್ಲಲ್ಲೂ ಕೂಡ ಹೃದಯನ ನೋಡಬೇಕು ಅಂತ. ಕಲ್ಲಲ್ಲೂ ಒಳ್ಳೆತನ ಬಯಸೋದಾದ್ರೆ ಇನ್ನು ಬೇರೆ ಪ್ರಾಣಿಗಳು ಮನುಷ್ಯರು ಬಂದ್ರೆ ಒಳ್ಳೆತನ ತೋರಿಸ್ತಾ ಇರ್ತಾರ, ಖಂಡಿತ ಇಲ್ಲ. ಅದಕ್ಕೆ ಅದನ್ನ ಪೂಜೆ ಮಾಡುವಂಥದ್ದು ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ. ಅದರಲ್ಲಿ ಸಂಸ್ಕೃತಿ ಏನಂದ್ರೆ ಒಳ್ಳೆತನ. ವಾಟರ್ ಟೆಕ್ನಾಲಜಿ ಸಿಟಿ ಅಂದ್ರೆ ಯಾವುದು, ಹೌದು ಹರಪ್ಪ ಮಾಂಜದವರು ಅಥವಾ ಯಾವ್ದು ನಿಮ್ಮ ಅಜಂತ ಎಲ್ಲೋರ ಕಲ್ಲನ್ನ ಕಳೆದು ಸುಂದರವಾದಂತ 7 ಅಂತಸ್ತಿನ ಏನೋ ದೇವಸ್ಥಾನ ಮಾಡಿರುವಂತದ್ದು ಕನ್ನಡಿಗರ ಸಾಧನೆ. ಔರಂಗಜೇಬ್ ಅದ್ರ ಮೇಲೆ 1,000 ಜನಗಳು ಬಿಟ್ಟು ದಾಳಿ ಮಾಡಿಸ್ತಾನೆ, ನಾಶ ಮಾಡಿ ಅಂತ. ಅದನ್ನ ಬರೀ ಸ್ಕ್ರಾಚ್ ಮಾಡಕ್ ಆಯ್ತು ಅಷ್ಟೇ, ಇವತ್ತು ನಾಶ ಮಾಡಕ್ ಆಗಿಲ್ಲ. ಮಹಾರಾಷ್ಟ್ರಕ್ಕೆ ಹೋದ್ರೆ ಅದನ್ನ ನೋಡ್ಕೊ ಬನ್ನಿ, ಕನ್ನಡಿಗರು ಕಟ್ಟಿರೋದು. ಮತ್ತೆ ಸೂರ್ಯ ದೇವಸ್ಥಾನ ಅಂತ ಒರಿಸ್ಸಾದಲ್ಲಿ ಇದೆಯಲ್ಲ, ಗಂಗಾ ರಾಜ ಕಟ್ಟಿರೋದು, ಅಂದ್ರೆ ಕನ್ನಡಿಗರು ಕಟ್ಟಿರೋದು. ಸೂರ್ಯನ ಕಿರಣ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ಲ, ಸೋಲಾರ್ ಸಿಸ್ಟಮ್ ನ ಅಲ್ವಾ, ಅಂತದನ್ನೆಲ್ಲ ಮೋಸ ಹೋಗೋದನ್ನ ತಡ್ಕೊಂಡ್ರೆ ಮಾತ್ರ ವಿದ್ಯೆ ಕಲಿಯೋದು. ಅಂತ ವಿದ್ಯಾಭ್ಯಾಸಕ್ಕೆ, ಅದಕ್ಕೆ ವಿದ್ಯಾಭ್ಯಾಸಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತ. ಇಂಥ ವಿದ್ಯಾಭ್ಯಾಸನ ಕಲಿಯೋಣ, ವಿಜ್ಞಾನನ ಕಲಿಯೋಣ, ವಿಜ್ಞಾನಿಗಳಾಗಿ ನಿಜವಾದ ವಿಜ್ಞಾನಿಗಳಿಗೆ ಬೆಲೆ ಕೊಡೋಣ. ನಮ್ಮ ಭಾರತೀಯ ಸಂಸ್ಕೃತಿ ವಿಜ್ಞಾನದ ಆಧಾರದ ಮೇಲೆ ಕಟ್ಟಿರೋದು ಅಂತ ಮನಗಣನ ನಾವು ಕೂಡ ಸ್ವಲ್ಪ ಆದರೂ ಕಲಿಯೋಣ. ನಮ್ಮ ಜೀವನನ ಇನ್ನು ಒಳ್ಳೆ ದಿಕ್ಕಿನಲ್ಲಿ ಮೋಸ ಹೋಗ್ತಾನೆ, ಒಳ್ಳೆ ದಿಕ್ಕಿನಲ್ಲಿ ತಗೊಂಡು. ಮಗ, ನಮ್ಮ ಭಾರತ ದೇಶ ವಿಜ್ಞಾನಗಳ ಒಂದು ಬುನಾದಿ ದೇಶ. ಸಾಂಪ್ರದಾಯಿಕದಲ್ಲೂ ವಿಜ್ಞಾನ ಅಡಗಿದೆ ಅನ್ನುವಂತಹ ಎಲ್ಲಾ ವಿಚಾರದ ಬಗ್ಗೆ ಕೂಲಂಕುಷವಾಗಿ ನಮ್ಮೆಲ್ಲರಿಗೂ ತಿಳಿಸಿದಂತಹ ಸಂತೋಷ್ ಕನ್ನಡ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಎಕ್ಸಿಬಿಷನ್ಗೆ ಬಂದು ನಮ್ಮ ಮಕ್ಕಳೊಂದಿಗೆ ಎಷ್ಟೊಂದು ವಿಚಾರಗಳನ್ನ ತಿಳಿಸಿದಂತಹ ಸಂತೋಷ್ ಕನ್ನಡ ಸರ್ ಅವರು, ಕನ್ನಡ ಉಪನ್ಯಾಸಕರಾದಂತಹ ದಿನೇಶ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಒಂದು ಚಿಕ್ಕ ಸನ್ಮಾನ, ಅದನ್ನ ಸ್ವೀಕರಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಎಲ್ಲ ಶಿಕ್ಷಕರು ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ.